ಹಲೋ, ಹೇಳಿ ಮೇಡಮ್. ಲಕ್ಷ್ಮಿ, ನೀನು ಇವತ್ತು ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ಬೇಡ. ಬಾಸ್ ನಿನಗೆ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೆ ನೀನು ಗೆಸ್ಟ್ ಹೌಸಿಗೆ ಬರಬೇಕು. ಗೆಸ್ಟ್ ಹೌಸ್ಗಾ ಮೇಡಮ್? ಹೌದು ಲಕ್ಷ್ಮಿ, ಹೊರಗಡೆಯಿಂದ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅಯ್ಯೋ ಮೇಡಮ್, ನಾನು ಕೆಲ್ಸಕ್ಕೆ ಸೇರಿ ಈಗ ಸ್ವಲ್ಪ ದಿನ ಆಗಿದೆ. ನನಗಿನ್ನೂ ಏನೂ ಸರಿಯಾಗಿ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಅಷ್ಟು ದೊಡ್ಡ ಮೀಟಿಂಗ್ನ ಅಟೆಂಡ್ ಮಾಡೋಕ್ಕಾಗತ್ತಾ? ಲಕ್ಷ್ಮಿ, ಆಗಲ್ಲ ಅಂತ ಕೂತ್ರೆ ಹೇಗೆ ಹೇಳು? ಇಲ್ಲಿ ಬಾಸ್ ಇರ್ತಾರೆ, ನಾನಿರ್ತೀನಿ. ಧೈರ್ಯವಾಗಿ ಬಾ. ಆದರೂ ಯಾಕೋ ನನಗೆ ಭಯ ಆಗ್ತಾ ಇದೆ ಮೇಡಮ್. ಇದ್ರಲ್ಲಿ ಭಯ ಪಡೋದೇನಿದೆ ಲಕ್ಷ್ಮಿ? ಇಂಥ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿದ್ರೆ ತಾನೇ ನೀನು ಜೀವನದಲ್ಲಿ ಬೇಗ ಮುಂದೆ ಬರೋಕ್ಕಾಗೋದು. ಅದು ಅಲ್ಲದೆ ಬಾಸ್ ನಿನ್ನ ಕೈಲೇ ಸ್ಯಾಂಪಲ್ ಪೀಸ್ ತರಿಸ್ಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ. ಹೆಸರು ತಕ್ಕನಾಗೆ ನೀನು ಲಕ್ಷ್ಮಿನೇ. ನೀನು ಸ್ಯಾಂಪಲ್ ಪೀಸ್ಗಳನ್ನ ತೊಗೊಂಡು ಬಂದರೆ ಈ ಡೀಲ್ ಓಕೆ ಆಗುತ್ತೆ ಅಂತ ಬಾಸ್ ನಂಬಿಕೆ. ಆದರೂ ಮೇಡಮ್, ಅಲ್ಲಿವರೆಗೂ ನೀನು ಇಲ್ಲಿಗೆ ಬಂದರೆ ಕ್ಲೈಂಟ್ಸ್ಗಳು ಸ್ಯಾಂಪಲ್ಸಲ್ಲಿರೋ ಮಿಸ್ಟೇಕ್ಸ್ ಹೇಳ್ತಾರೆ. ಅವ್ರಿಗೇನು ಚೇಂಜಸ್ ಬೇಕೋ ಅದನ್ನು ಹೇಳ್ತಾರೆ. ಆಯಿತು ಮೇಡಮ್, ಬರ್ತೀನಿ. ಆದರೆ ಅಲ್ಲಿಗೆ ಬಂದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಂಥ ಕಷ್ಟದ ಕೆಲಸ ಏನೂ ಇಲ್ಲ. ನೀನು ಮನ್ಸು ಮಾಡಿದ್ರೆ ಎಲ್ಲ ಸುಲಭನೇ. ನೀವು ಏನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಹಾಂ, ನೀನು ಇಲ್ಲಿಗೆ ಬಾ, ಅರ್ಥ ಆಗೋ ರೀತಿ ನಾನು ಹೇಳ್ತೀನಿ. ಸರಿ ಮೇಡಮ್, ಆದರೆ ನನ್ನಿಂದ ಏನಾದರೂ ಮಿಸ್ಟೇಕ್ ಆದರೆ? ಡೋಂಟ್ ವರಿ ಲಕ್ಷ್ಮಿ, ನೀನೇನೇ ತಪ್ಪು ಮಾಡಿದ್ರು ಬಾಸ್ ಇದ್ದಾರಲ್ಲ, ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಯಾಕೆ ಅಂದರೆ ಬಾಸ್ಗೆ ನೀನು ಮುಖ್ಯ. ಯಾವುದು ನೆಪ ಇಟ್ಕೊಂಡು ಅವರು ನನ್ನ ಹತ್ರ ಕಳಿಸಿದ್ಯಾ? ಅವರಿದ್ದಾರೆ, ನೀನು ಸಾಯೋ ನಿರ್ಧಾರ ಮಾಡಬೇಡ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ಯಾ? ಆದಷ್ಟು ಬೇಗ ನನಗೆ ನಮ್ಮ ಮನೆಯವ್ರನ್ನೆಲ್ಲ ತೋರಿಸು, ನನ್ನ ಫ್ಯಾಮಿಲಿ ಜೊತೆ ನನ್ನ ಸೇರಿಸು. ಜಗತ್ಗೆ ಹಾಲ್ನಂತ ಬೆಳಕು ಕೊಡ್ತಿರೋ ನೀನು ನನ್ನ ಕುಟುಂಬನ ಯಾಕೆ ಕತ್ಲೇಲಿಟ್ಟಿದ್ಯಾ? ನನ್ನ ಜೀವನದಲ್ಲಿ ಯಾಕಿಂತ ಆಟ ಆಡ್ತಿದ್ಯಾ? ಇಷ್ಟೆಲ್ಲ ನೋವು ಸಂಕಟನ ಕೊಟ್ಟಿದ್ರು ನಾನು ಯಾವತ್ತೂ ನಿನ್ನ ಬ್ಲೇಮ್ ಮಾಡಿಲ್ಲ. ಬಟ್ ಇವಾಗ್ಲಾದ್ರೂ ನಂಗೆ ಹೊಸ ಬೆಳಕು ಕೊಡು. ಸಾಯಿನಾಥ, ನಾಳೆ ಮಾವ ಬರ್ತಾರೆ, ನಾನು ಅವ್ರನ್ನ ನೋಡಬೇಕು. ಆಗ ನನ್ನ ಸಮಸ್ಯೆ ತೀರುತ್ತೆ. ಇವರು ನನ್ನ ಜೊತೆ ಇಲ್ಲಿಂದ ನಾನು ಕರ್ಕೊಂಡು ಹೋಗ್ಬೇಕು. ರೀ, ಊಟ ಮಾಡಿ. ಯಾಕ್ರಿ, ಏನಾಯ್ತು? ಯಾಕೊಂಥರ ಇದ್ದೀರಾ? ಅಳಿಯಂದ್ರೆ, ಕಾಲೇನಾದ್ರೂ ತುಂಬಾ ನೋವಾಗ್ತಿದ್ಯಾ? ಮತ್ಯಾಕೆ ಹೀಗಿದ್ದೀರಾ? ಏನಾಯ್ತು ಅಂತ ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಮಕ್ಕಳು ತುಂಬಾ ನೆನಪಾಗ್ತಿದ್ದಾರೆ ಕವಿತಾ ಅವರೇ.
ಏನು ಮಾಡೋದು ಅಳಿಯಂದ್ರೆ? ಎಲ್ಲ ನಮ್ಮ ಹಣೆ ಬರಹ. ನೆಮ್ಮದಿಯಾಗಿದ್ದ ಸಂಸಾರದೊಳಗೆ ಆ ಮಾರಿ ಬಂದು ನಮಗಿಂತ ಸ್ಥಿತಿ ತಂದಿಟ್ಬಿಟ್ಲು. ನನ್ನ ಮೊಮ್ಮಕ್ಕಳು ಕಷ್ಟನೇ ಗೊತ್ತಿಲ್ಲದೆ ಬೆಳೆದವರು. ಅವ್ರು ಎಲ್ಲಿದ್ದಾರೋ, ಎಷ್ಟು ಕಷ್ಟಪಡ್ತಿದ್ದಾರೋ. ಅಮ್ಮ, ಆ ದೇವರು ಒಂದೊಂದೇ ಸಮಸ್ಯೆನ ಪರಿಹಾರ ಮಾಡ್ತಾ ಇದ್ದಾನೆ. ಹಾಗೆ ಮಕ್ಕಳನ್ನು ನಮಗೆ ಸಿಗೋ ಹಾಗೆ ಮಾಡ್ತಾನಮ್ಮ. ನೀವಿಬ್ರು ಅಲ್ಲದೆ ಊಟ ಮಾಡಿ. ಕವಿತಾ ಅವ್ರೆ, ಲಕ್ಷ್ಮಿ ಇರೋವರೆಗೂ ಅಣ್ಣ ಅಣ್ಣ ಅಂತಿದ್ರು. ಆದ್ರೆ ನಾನು ಅಣ್ಣನಾಗಿರ್ಲಿಲ್ಲ. ನನ್ಗೆಲ್ಲಾ ಸತ್ಯ ಗೊತ್ತಿದ್ರು. ನಾನು ಯಾವತ್ತೂ ಅದನ್ನ ಲಕ್ಷ್ಮಿ ಹತ್ರ ಹೇಳಕ್ಕಾಗ್ಲಿಲ್ಲ. ಬದಲಾಗಿ ಅಣ್ಣನಾಗಿ ನಡ್ಕೊಳ್ಳೋ ಅಷ್ಟರಲ್ಲಿ ಅವಳೇ ನಮ್ಮ ಜೊತೆ ಇಲ್ಲ. ಮೀರನ್ ಬಗ್ಗೆ ನನಗೆಲ್ಲ ಗೊತ್ತಿದ್ರು. ಆವತ್ತು ಲಕ್ಷ್ಮಿಗೆ ನನ್ಗೇನೂ ಹೇಳಕ್ಕಾಗ್ಲಿಲ್ಲ. ಕೊನೆಗೆ ಅವಳು ಹೋಗ್ಬೇಕಾದ್ರೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಮಕ್ಕಳು ನೋಡ್ಕೊಳ್ಳಿ ಅಂತ ಹೇಳಿದ್ಲು. ಅದನ್ನು ನನ್ನಿಂದ ನಡ್ಸ್ಕೊಡಕ್ಕಾಗ್ಲಿಲ್ಲ. ಆಗಿರೋದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ನ ಹೃದಯನೇ ಹಿಂಡಂಗ್ ಆಗ್ತಿದೆ ಕವಿತಾ ಅವ್ರೆ. ರೀ, ನಿಮ್ ದುಃಖ ನನಗೆ ಅರ್ಥ ಆಗುತ್ತೆ. ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆಗಿದ್ದಿದ್ರೆ ನಾವ್ ಯಾಕೆ ಇಷ್ಟು ಕಷ್ಟ ಪಡ್ಬೇಕಾಗಿತ್ತು ಹೇಳಿ? ನಿಮ್ಮಷ್ಟೇ ದುಃಖ ನನಗೂ ಇದೆ. ಆದ್ರೆ ಏನ್ ಮಾಡೋದು ಹೇಳಿ? ಸಮಸ್ಯೆಗೆ ಬೆನ್ ಕೊಟ್ಟು ಓಡಕ್ಕಾಗಲ್ಲ ಅಲ್ವಾ? ಸಮಸ್ಯೆಗಳಿಗೆ ನಾನು ಹೆದರ್ಕೋತಾ ಇಲ್ಲ ಕವಿತಾ ಅವ್ರೆ. ನಮ್ಮ ಹುಡುಗರು ಆ ಕೆಲಸನ ಮಾಡಿ ಮುಗಿಸ್ತಾರೆ. ಆದಷ್ಟು ಬೇಗ ಆ ವಿಷಯ ಬಂದು ನಮಗೆ ತಲುಪತ್ತೆ. ಏನು ಸ್ಮೆಲ್ಲು? ನಂಗೂ ಗೊತ್ತಾಗ್ತಾ ಇಲ್ಲ. ಬಾ ಒಳಗೆ ಹೋಗೋಣ. ಅಪ್ಪ, ಇವತ್ತು ಸ್ಕೂಲ್ ಲೀವ್ ಬಂತೆ, ಅದಕ್ಕೆ ಬೇಗ ಬಂದ್ಬಿಟ್ವಿ. ಹೇಳು, ಏನಾಯ್ತು? ನಮ್ಮ ಪ್ಲಾನ್ ಪ್ರಕಾರನೇ ಮಕ್ಕಳು ಮನೆ ಒಳಗಡೆ ಹೋಗಾಯ್ತು.
ಏನಾಯ್ತು? ಮಕ್ಕಳು ಬಂದು ಮನೆ ಒಳಗಡೆ ಹೋದ್ರಂತೆ. ಸರಿ, ಅಲ್ಲಿ ನಡೆಯೋದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರು. ಆದಷ್ಟು ಬೇಗ ಕೆಲಸ ಮುಗಿಸು. ಆಯ್ತು ಮೇಡಮ್. ಎರಡು ಮೊಳಕೆಯಷ್ಟು ಉದ್ದ ಇಲ್ಲ, ಎಷ್ಟು ಮಾತಾಡ್ತವೆ. ಇವತ್ತು 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 ಅವ್ರ ಕತೆ ಅಷ್ಟೇ. ನೋಡು, ಯಾರಿಗೂ ಗೊತ್ತಾಗ್ಬಾರ್ದು, ಹಾಗೆ ಕೆಲಸ ಮುಗಿಸೋದಕ್ಕೆ. ಈ ಭೈರವಿ ಇರೋ ಕಡೆ ಭಯ ಬೇಡ. ಇಷ್ಟೊತ್ತಿಗಾಗಲೇ ಲಕ್ಷ್ಮಿ ಏನ್ ಮಾಡ್ತಿದ್ದಾಳೆ? ಓಡ್ತಾ ಇರ್ತಾಳೆ. ಚೆನ್ನಾಗಿ ಹೋದ್, ಓಡ್ತಾನೆ ಇರು. ಅನ್ನಿ, ಇಲ್ಲೂ ತುಂಬಾ ಸ್ಮೆಲ್ ಇದೆ ಕಣು. ಫ್ಯಾನ್ ಆನ್ ಮಾಡಿ, ಎಲ್ಲ ಹೋಗುತ್ತೆ. ಸ್ವಿಚ್ ಆನ್ ಮಾಡಬೇಡಿ. ಕೆಲಸ ಮುಗೀತೇನೋ? ಮೇಡಮ್, ಆ ಲಕ್ಷ್ಮಿ ಕೂಡ ಮನೆ ಒಳಗಡೆ ಹೋದ್ಲು. ಲಕ್ಷ್ಮಿ ಮನೆಗೆ ಬಂದ್ಲಂತೆ. ಅವಳು ಹೋದ್ಲಾ? ಅಂದ್ರೆ ಇಡೀ ಫ್ಯಾಮಿಲಿನೇ ಅಯ್ಯೋ ಲಕ್ಷ್ಮಿ, ನೀನನ್ನು ಸುಡೋಣ ಆದ್ರೂ ನಿನ್ ಬಾಡಿ ಸಿಗಲ್ವಲ್ಲೇ, ಬುದ್ಧಿ ಆಗ್ಬಿಡ್ತೀಯ ಅನ್ಸುತ್ತೆ. ಏನಣ್ಣ ಕರೆಕ್ಟ್ ಟೈಮಿಗೆ ಊಟ ತಂದಿದ್ದೀರಾ? ಅನ್ನ ಹಾಕೋದು ಪುಣ್ಯದ ಕೆಲಸ ಅಲ್ವಾ ಸರ್? ಟೈಮಿಗೆ ಸರಿಯಾಗಿ ತಂದು ಕೊಡಲಿಲ್ಲ ಅಂದರೆ ಹೇಗೆ? ಅದು ಅಲ್ಲದೆ ಇದು ನನ್ನ ಹೊಟ್ಟೆ ಪಾಡು. ಸರಿ, ನಿನ್ನೆದು ಕ್ಯಾರಿಯರ್ ತಂದು ಕೊಡ್ತಾನೆ. ಸರಿ.
ಯಾರು ಕಿರ್ಚಿದ್ದು? ನೀನನ್ನ ಕಿರ್ಚಿದ್ದು? ಹೌದು, ಯಾರನ್ನ ಕರ್ದ? ನಾನು ಯಾರನ್ನೂ ಕರೆದಿಲ್ಲ. ಕೆಟ್ಟ ಕನ್ಸು ಬಿತ್ತು, ಅದಕ್ಕೆ ಕಿರ್ಚಿದೆ. ಇನ್ನೊಂದ್ಸಲಿ ಕಿರ್ಚಿದ್ರ ಸಾಯಿಸ್ಬಿಡ್ತೀನಿ. ಇದಿಲ್ಲಿಗೆ ಹೇಗೆ ಬಂತು? ಯಾರು ಬಾಗ್ಲು ಹಾಕಿದ್ದು? ಓಪನ್ ಮಾಡಿ, ಓಪನ್! ಗ್ಯಾಸು ಏನಿದು? ಯಾಕೆ ಲಕ್ಷ್ಮಿ ಅವರೇ ತುಂಬ ಬೇಜಾರಾಗಿದ್ದೀರಾ? ಯಾಕೆ ಕೆಲಸ ಮಾಡೋಕ್ಕೆ ಏನಾದ್ರು ತೊಂದರೆನಾ? ಹಾಗೇನೂ ಇಲ್ಲ. ಯಾವುದೇ ಕೆಲಸನೂ ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಅನ್ಸಲ್ಲ. ಇಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಯಾವ ತೊಂದರೆನೂ ಆಗ್ತಾ ಇಲ್ಲ. ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನ ಅವಾಗಲಿಂದ ಗಮನಿಸ್ತಾ ಇದ್ದೀನಿ. ಮನಸ್ಸಲ್ಲೇನೋ ನೋವಿಟ್ಕೊಂಡು ಸಂಕಟ ಪಡ್ತಾ ಇದ್ದೀರಾ. ನಗ್ನಗ್ತಾ ಕೆಲಸ ಮಾಡ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಡಲ್ ಆಯ್ತೀರಾ. ಯಾಕೆ? ಏನಾದರೂ ಸಮಸ್ಯೆನಾ? ಮನುಷ್ಯ ಆಗಿ ಹುಟ್ಟಿದ ಮೇಲೆ ಸಮಸ್ಯೆ ಅನ್ನೋದು ಜೊತೆಗೆ ಬರುತ್ತೆ. ನಾನಿವತ್ತು ಸಮಸ್ಯೆಗೆ ತಲೆ ಕೆಡಿಸ್ಕೊಂಡೋಳಲ್ಲ. ಆದರೆ ಈಗ ನಮ್ಮನೇಲಿ ನನ್ನಿಂದ ಆಗಿರೋ ಸಮಸ್ಯೆಯಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ. ಏನು ಸಮಸ್ಯೆ? ಅದೇನು ಅಂತ ನನ್ನ ಹತ್ರ ಹೇಳಿ. ನನ್ನ ಹತ್ರ ಹೇಳ್ಕೋಬೇಕು ಅನಿಸಿದ್ರೆ ಹೇಳ್ಕೊಳ್ಳಿ, ಇಲ್ಲ ಅಂದರೆ ನಾನೇನು ಫೋರ್ಸ್ ಮಾಡಲ್ಲ. ಮನಸ್ಸಲ್ಲಿರೋದನ್ನ ಒಬ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ. ನನ್ನ ಹತ್ರ ಏನಾರ ಪರಿಹಾರ ಇದ್ದರೆ ನಾನು ಹೇಳ್ತೀನಿ. ಹೇಳ್ಕೊಳ್ದೇ ಇರೋಂಥದ್ದು ಏನೂ ಇಲ್ಲ. ನೀವು ನನ್ನ ಮೇಲಿನಿಷ್ಟು ಕಾಳಜಿಯಿಂದ ಕೇಳ್ತಿದ್ದೀರಾ, ಖಂಡಿತ ಹೇಳ್ತೀನಿ. ನಮ್ಮ ಯಜಮಾನ್ರಿಗೆ ಕೈಕಾಲು ಸ್ವಾಧೀನ ಇಲ್ಲ, ಅವ್ರಿಗೆ ಮಾತಾಡೋಕ್ಕೂ ಆಗಲ್ಲ. ನಾವು ಹೇಳೋದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ, ಆದರೆ ಅವರು ಕಣ್ಣಿನ ಮೂಲಕ ಹೇಳ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸಾರಿ ಲಕ್ಷ್ಮಿ, ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡಿ, ಇದಕ್ಕೆ ಯಾಕೆ ಸಾರಿ ಕೇಳ್ತೀರಾ? ಎಷ್ಟು ದಿನದಿಂದ ನಿಮ್ಮ ಯಜಮಾನ್ರು ಆಗಿದ್ದಾರೆ? ಈಗ ಸ್ವಲ್ಪ ದಿನದಿಂದ ಹೀಗಾಗಿದೆ. ಇದ್ದಕ್ಕಿದ್ದಂಗೆ ಹಾಗಾಯ್ತಾ? ಏನು ಕಾರಣ? ಇತ್ತೀಚೆಗೆ ಅವ್ರ ಜೀವನದಲ್ಲಿ ಆಗಿರೋಂಥ ಒಂದು ದುರಂತದಿಂದ ಅವ್ರಿಗೆ ಈ ಪರಿಸ್ಥಿತಿ ಬಂತು. ಆಸ್ಪತ್ರೆಗೆ ತೋರಿಸಿಲ್ವಾ ಲಕ್ಷ್ಮಿ? ಹಾಸ್ಪಿಟಲಿಗೆ ತೋರಿಸಿದ್ದೀನಿ,
ಟ್ರೀಟ್ಮೆಂಟ್ ಸಹ ನಡೀತಾ ಇದೆ. ಡಾಕ್ಟ್ರ್ ಏನು ಹೇಳ್ತಿದ್ದಾರೆ? ಹುಷಾರಾಗಕ್ಕೆ ಎಷ್ಟು ದಿವಸ ಬೇಕು ಅಂತ ಹೇಳಿದ್ದಾರೆ? ಎಷ್ಟು ದಿನ ಅಂತ ಹೇಳಕ್ಕಾಗಲ್ಲ. ಅವ್ರನ್ನ ಮನೇಲಿ ಇಟ್ಕೊಂಡೇ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೆಲವು ಆಯಿಲು ಆಯಿಂಟ್ಮೆಂಟು ಕೊಟ್ಟಿದ್ದಾರೆ. ನಾನು ಅವ್ರು ಹೇಳಿದಾಗೆ ಡೈಲಿ ಮಾಡ್ತಾನೇ ಇದ್ದೀನಿ. ಆದರೆ ಯಾವುದೇ ಇಂಪ್ರೂವ್ಮೆಂಟ್ಸು ಕಾಣ್ತಾ ಇಲ್ಲ. ನನಗದೇ ಚಿಂತೆ ಆಗಿದೆ. ಲಕ್ಷ್ಮಿ, ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳ್ತೀನಿ. ಅಯ್ಯೋ, ಹೇಳಿ. ನಮ್ಮ ಮನೆ ಹತ್ರ ಇದೇ ಥರ ಒಬ್ರಿಗಾಗಿತ್ತು. ಅವರು ಪಾಪ ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ತುಂಬ ಕಡೆ ಸುತ್ತಾಡಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಹಾಗಾದರೆ ನಮ್ಮ ಯಜಮಾನ್ರು ಮತ್ತೆ ಸರಿ ಹೋಗಲ್ವಾ? ಗಾಬರಿ ಆಗಬೇಡ್ರಿ. ಇಲ್ಲೇ ಸಿಟಿ ಪಕ್ಕ ಇರೋ ಆಯುರ್ವೇದಿಕ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ಮೇಲೆ ಅವ್ರು ಮೊದಲಿಗಿಂತ ಚೆನ್ನಾಗಿದ್ದಾರೆ. ನೀವು ಒಂದ್ಸಲಿ ನಿಮ್ಮ ಯಜಮಾನ್ರನ್ನ ಅಲ್ಲಿ ಕರ್ಕೊಂಡೋಗಿ. ಟ್ರೈ ಮಾಡ್ಬೋದು, ಆದರೆ ಈಗ ಅವ್ರು ಇರೋ ಸ್ಥಿತಿಯಲ್ಲಿ ಕರ್ಕೊಂಡು ಓಡಾಡೋದು ಕಷ್ಟ. ಲಕ್ಷ್ಮಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ನಿಮ್ಮ ಯಜಮಾನ್ರನ್ನ ಒಂದ್ಸಲಿ ಅಲ್ಲಿಗೆ ಕರ್ಕೊಂಡೋದ್ರೆ ಸಾಕು. ಅಲ್ಲಿಗೆ ಹೋಗೋರೆಲ್ಲ ಈ ಥರ ಪೇಷಂಟೇ. ನೀವು ಒಂದ್ಸಲಿ ಕರ್ಕೊಂಡೋದ್ರೆ ನೀವು ಮನೆಯಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೋದು. ಖಂಡಿತ ಕರ್ಕೊಂಡೋಗ್ತೀನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನಮ್ಮ ಮನೆಯವರು ಮೊದಲಿನ ಥರ ಆದರೆ ಸಾಕು. ನನಗೆ ಗೊತ್ತಿರಂಗೆ ಅಲ್ಲಿಗೆ ಹೋದವರೆಲ್ಲ ಹುಷಾರಾಗಿದ್ದಾರೆ. ಆ ದೇವ್ರನ್ನ ನಂಬಿ ನಿಮ್ಮ ಯಜಮಾನ್ರು ಕರ್ಕೊಂಡೋಗಿ. ನಿಮ್ಮ ಯಜಮಾನ್ರು ಖಂಡಿತ ಹುಷಾರಾಗ್ತಾರೆ. ದಯವಿಟ್ಟು ಅಡ್ರೆಸ್ ಕೊಡಿ. ಹೋಗ್ತಾ ಕೊಡ್ತೀನಿ, ತಗೊಳ್ಳಿ. ಸರಿ. ಹಲೋ, ಯಾರು? ರೀ, ನಾನು ಕವಿತಾ. ಹೇಳಿ ಕವಿತಾ ಅವರೇ. ಎಲ್ಲಿದ್ದೀರಾ ನೀವು? ಊಟ ತಗೊಂಡು ಬರ್ತಾ ಇದೀನಿ ರೀ. ಯಾಕೆ? ಏನಿಲ್ಲ ರೀ, ತರಕಾರಿ ಪೂರ್ತಿ ಖಾಲಿಯಾಗಿದೆ. ನೀವು ಇಲ್ಲಿಗೆ ಬಂದರೆ ಮಾರ್ಕೆಟಿಗೆ ಹೋಗಿ ನಾನು ತರಕಾರಿ ತರೋಣ ಅಂತ. ಸದ್ಯಕ್ಕೆ ಅಲ್ಲೇ ಎಲ್ಲಾರು ತಗೊಳ್ರಿ, ಆಮೇಲೆ ಹೋದ್ರಾಯ್ತು. ಅಯ್ಯೋ ಬೇಡ ರೀ, ಮಾರ್ಕೆಟಲ್ಲಿ 20 ರೂಪಾಯಿ ಕೆಜಿ ಟೊಮೆಟೊ, ಆದರೆ ಇಲ್ಲಿ 30 ರೂಪಾಯಿ ಹೇಳ್ತಾ ಇದ್ದಾರೆ. ಅಷ್ಟು ಕೊಟ್ಟು ತಗೋಬೇಕಾ ಹೇಳಿ? ನೋಡಿ, ನೀವು ಇಲ್ಲಿಗೆ ಬನ್ನಿ, ಒಂದು ಹೆಜ್ಜೆ ನಾನೇ ಮಾರ್ಕೆಟ್ಗೆ ಹೋಗಿ ತಗೊಂಬಂದ್ಬಿಡ್ತೀನಿ. ನೀವು ಹೇಳೋದು ಸರಿ ರೀ. ಇವಾಗ ನಾವಿರೋ ಪರಿಸ್ಥಿತಿಲಿ ನಮಗೆ 1 ರೂಪಾಯಿನೂ ತುಂಬ ಮುಖ್ಯ. ಕವಿತಾ ಅವರೇ, ಒಂದು ಕೆಲಸ ಮಾಡ್ತೀನಿ, ನಾನೇ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದ್ಬಿಡ್ತೀನಿ. ಅಯ್ಯಯ್ಯೋ ಬೇಡ ರೀ, ನಿಮ್ಮ ಕಾಲಾಗೋದಿಲ್ಲ. ನೀವು ಇಲ್ಲಿಗೆ ಬನ್ನಿ, ನಾನೇ ಹೋಗಿ ತರ್ತೀನಿ. ಕವಿತಾ ಅವರೇ, ನಾನು ಮಾರ್ಕೆಟ್ ಹತ್ರನೇ ಇದ್ದೀನಿ, ತಗೊಂಬಂದ್ಬಿಡ್ತೀನಿ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮ ಕಾಲು ಪೆಟ್ಟಾಗಿದೆ. ಮಾರ್ಕೆಟು ತರಕಾರಿ ಅಂತ ಸುತ್ತಾಡಿ ನೀವು ಯಾಕೆ ನಿಮ್ಮ ಕಾಲು ನೋವು ಬರ್ಸ್ಕೊತೀರಾ? ನೋಡಿ, ಅಮ್ಮನ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ, ನೀವು ಇಲ್ಲಿಗೆ ಬನ್ನಿ. ಕವಿತಾ ಅವರೇ, ದೇಹ ಬಲಕ್ಕಿಂತ ನನ್ನ ಆತ್ಮಬಲ ತುಂಬ ಗಟ್ಟಿಯಾಗಿದೆ ರೀ. ನನಗೇನೂ ಆಗೋದಿಲ್ಲ. ಈ ಲೆಟರ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು, ನನ್ನ ಕರ್ತಿದ್ದು ನೀಲಕಂಠಣ್ಣ ಅಂತ. ಈ ಲೆಟರ್ ಬರ್ದಿರೋದು ಬೇರೆ ಯಾರು ಅಲ್ಲ ರೀ, ನಮ್ಮ ಅದಿತಿ. ಅವಳ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ನಾನು ಅಪಾಯದಲ್ಲಿದ್ದೀನಿ ಅಂತ ಇದ್ರಲ್ಲಿ ಬರ್ದಿದ್ದಾಳೆ ರೀ. ಅದಿತಿ ಇರೋ ಜಾಗಕ್ಕೆ ನೀಲ್ಕಂಠಣ್ಣ ಊಟ ತಗೊಂಡೋಗಿ ಕೊಡ್ತಾ ಇದ್ದಾರೆ. ಆದರೆ ಅದಿತಿ ಅಲ್ಲಿರೋದು ನೀಲ್ಕಂಠಣ್ಣಗೆ ಗೊತ್ತಿಲ್ಲ. ಅವಳಲ್ಲಿರೋ ವಿಷಯನ ನೀಲ್ಕಂಠಣ್ಣನಿಗೆ ತಿಳಿಸ್ಬೇಕು ಅಂತ ಈ ಲೆಟರ್ನ ಬರ್ತಿದ್ದಾಳೆ. ಒಂದ್ ಕಡೆ ಅವ್ರು ಎಲ್ಲಿದ್ದಾರೆ ಅನ್ನೋ ಒಂದು ಸಣ್ಣ ಸುಳುವು ಸಿಕ್ಕಿದ್ದಕ್ಕೆ ಖುಷಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಅದಿತಿ ಅಪಾಯದಲ್ಲಿದ್ದಾಳೆ ಅಂತ ಭಯ ಆಗ್ತಾ ಇದೆ. ನನಗೆ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋರಿಸ್ತಾ ಇಲ್ಲ ರೀ. ಏನ್ ಮಾಡ್ಲಿ? ಅದಿತಿ ನನ್ನ ಜೀವ ರೀ. ಅವಳಿಗೇನು ಆಗ್ಬಾರ್ದು. ಅವಳಿಗೇನಾದ್ರೂ ಆದ್ರೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ.
ಅವಳಿಗೆ ಏನಾದರೂ ಆದರೆ ಅದಕ್ಕೆ ನಾನೇ ಕಾರಣ ಆಗ್ತೀನಿ. ಇಲ್ಲ, ಅದಿತಿಗೆ ಏನೂ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅವಳು ಎಲ್ಲೇ ಇದ್ರೂ ಸರಿ, ನಾನು ಅವಳನ್ನು ಕಣ್ಣು ಹಿಡಿತೀನಿ. ನೀವು ಧೈರ್ಯವಾಗಿರಿ. ಏಯ್, ಇವತ್ತು ಇವಳ ಜೊತೆ ಇವಳನ್ನು ಪಾರ್ಸಲ್ ಮಾಡ್ರ. ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ವಾ? ಇವತ್ತು ನೀವಿಬ್ರು ಅರಬ್ಬಿಗೆ ಪಾರ್ಸಲ್ ಆಗ್ತೀರಾ. ಏಯ್, ಇವರಿಬ್ರಿಗೂ ಎನರ್ಜಿ ಟಾನಿಕ್ ಕೊಡೋ, ಇಂಜೆಕ್ಷನ್ ಕೊಡೋ. ಸಾಯಿನಾಥ, ಇವತ್ತು ಅದಿತಿ ನೀಲ್ಕಂಠನ ಸುಳಿ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಅವಳ ಅಪಾಯದಲ್ಲಿರೋದು ಗೊತ್ತಾಗಿ ನನಗೆ ತುಂಬ ಭಯ ಆಗ್ತಾ ಇದೆ ಸಾಯಿನಾಥ. ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲ, ಅವಳಿಗೆ ಏನೂ ಆಗಬಾರ್ದು. ಅವಳ ನೀನೇ ಕಾಪಾಡಬೇಕು. ಈ ಲೆಟರ್ ಸಿಕ್ಕಾಗೆ ಅದಿತಿ ನನ್ನ ಮನೆಯವ್ರು ಸಿಗಬೇಕು. ಸಾಯಿನಾಥ, ನೀನು ನಮಗೆ ಎಷ್ಟೇ ಕಷ್ಟ ಕೊಟ್ಟಿದ್ರು ನಾವು ಅದನ್ನು ನಗ್ನಗ್ತಾನೆ ಸ್ವೀಕರಿಸಿದ್ದೀವಿ. ನೀನು ನಮ್ಮನ್ನು ಪರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳಿ ನಿನ್ನನ್ನು ನಂಬಿ ಧೈರ್ಯವಾಗಿ ನೀನು ತೋರಿಸಿದ ದಾರಿಯಲ್ಲಿ ನಡೀತಾ ಇದ್ದೀವಿ. ಅದಕ್ಕೆ ಪ್ರತಿಫಲವಾಗಿ ಇವತ್ತು ನೀನು ನಮಗೆ ನಮ್ಮ ಲಕ್ಷ್ಮಿನ ತೋರಿಸಿದ್ಯಾ. ನಮಗೆ ತುಂಬ ಸಂತೋಷ ಆಗ್ತದೆಯಪ್ಪ, ತುಂಬ ಸಂತೋಷ ಆಗ್ತಾ ಇದೆ. ನೀನೇನೇ ಮಾಡಿದ್ರು ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ ಅಂತ ನಿನ್ನನ್ನೇ ನಂಬಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನನ್ನು ಹಣ ಕೊಡು, ಆಸ್ತಿ ಕೊಡು, ಐಶ್ವರ್ಯ ಕೊಡು ಅಂತ ಕೇಳಲಿಲ್ಲ.
ಇನ್ ಮುಂದೆ ಕೂಡ ಕೇಳೋದಿಲ್ಲ. ಯಾಕೆಂದ್ರೆ ಬೆಲೆನೇ ಕಟ್ಟಕ್ಕಾಗ್ದಿರೋ ಐಶ್ವರ್ಯ ಅಂದ್ರೆ ನಮ್ಮ ಲಕ್ಷ್ಮಿ ಅದಕ್ಕೆ ನಮ್ಮ ಅಣ್ಣ ಅವರಿಬ್ರು ನಮ್ಗೆ ಉಳಿಸ್ಕೊಟ್ಟಿದ್ಯಾ, ಅಷ್ಟು ಸಾಕು ನಮ್ಗೆ. ಆದಷ್ಟು ಬೇಗ ಅವರಿಬ್ರು ನಮಗೆ ಸಿಗೋ ಹಾಗೆ ಮಾಡು. ಸಾಯಿನಾಥ, ನನ್ನ ಸಂಸಾರದ ಕಥೆ ಮುಗಿದು ಹೋಯ್ತು ಅಂತ ತಿಳ್ಕೊಂಡಿದ್ದಾಗ ಎಲ್ಲರೂ ಬದುಕಿದ್ದಾರೆ ಅಂತ ಸೂಚನೆ ಕೊಟ್ಟಿದ್ಯಾ. ನನ್ನ ಸೊಸೆ ಲಕ್ಷ್ಮಿ, ನನ್ನ ತಾಯಿ ಲಕ್ಷ್ಮಿ ಬದುಕಿದ್ದಾಳೆ, ನನ್ನ ರಾಘವ ಬದುಕಿದ್ದಾನೆ. ಅವ್ರಿಗಿನ್ ಯಾವ ತೊಂದರೆಯೂ ಆಗದೆ ನಮ್ಮನ್ನು ಸೇರೋ ಹಾಗೆ ಮಾಡಪ್ಪ. ನಮ್ಮ ಲಕ್ಷ್ಮಿ ಬಂದ್ರೆ ನಮ್ಮ ಮನೆ ಸಮಸ್ಯೆ ಎಲ್ಲ ತೀರಿದ ಹಾಗೆ. ಆ ರಾಕ್ಷಸಿ ಮೀರಾ ವಿರುದ್ಧ ನಾವು ಗೆದ್ದ ಹಾಗೆ. ನನ್ನ ತಾಯಿ ಇಲ್ಲದೆ ನಾವು ತಬ್ಬರಿಗಳಾಗಿ ಬದುಕ್ತಾ ಇದ್ದೀವಿ. ನನ್ನ ತಾಯಿ ಬದುಕಿದಾಳೆ ಅನ್ನೋ ಸುದ್ದಿ ಕೇಳಿ ಅವಳು ಸಿಕ್ಕಷ್ಟೇ ಸಂತೋಷವಾಯ್ತು. ಇನ್ನು ಅವಳಿಗೆ ಯಾವ ತೊಂದರೆನೂ ಆಗದೆ ಆದಷ್ಟು ಬೇಗ ನಮ್ಮನ್ನು ಸೇರೋ ಹಾಗೆ ಮಾಡಪ್ಪ. ನಿನ್ನನ್ನೇ ನಂಬಿದ್ದೀವಿ, ಮುಂದೆನೂ ನಿನ್ನನ್ನೇ ನಂಬ್ತೀವಿ. ನಮ್ಮ ಕೈ ಬಿಡ್ಬೇಡ ತಂದೆ. ಯಾಕೆ ಗುರು ಗಾಡಿ ನಿಲ್ಲಿಸ್ತೆ? ಬಾಸ್ ಫೋನ್ ಮಾಡಿದ್ರು ಕಣ, ಏರ್ಪೋರ್ಟಲ್ಲಿ ಕಸ್ಟಮ್ಸ್ ಅವ್ರದ್ದು ತುಂಬ ಪ್ರಾಬ್ಲಮ್ ಇದೆ ಅಂತ. ಸದ್ಯಕ್ಕೆ ಬೇಡ, ಇನ್ನೆರಡು ದಿವಸ ಬಿಟ್ಟು ನಾನೇ ಹೇಳ್ತೀನಿ ಅಂತ ಹೇಳಿದ್ರು. ಈ ಸಲ ಹಲ ಪ್ರೋಗ್ರಾಮ್ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಆಗೋದೆಲ್ಲ ಒಳ್ಳೇದಕ್ಕೆ ನಡಿ ರಿಟರ್ನ್ ಹೋಗೋಣ. ಗಾಡಿ ತಿರುಗ್ಸ.